ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಾಕಾದಾಗಿದೆ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ನಗು ಕೂಡ ಇದೆ ಇವತ್ತು ಸೀರಿಯಲಲ್ಲಿ. ಸೊ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಎಲ್ಲರೂ ಕೂಡ ಕೂಡಿ ಇಲ್ಲಿ ಫ್ಯಾಮಿಲಿ ಎಲ್ಲರೂ ನಿಂಗವಜಿತಾಗ ಬೈಸ್ಕೊಂಡು ಬೇಜಾರು ಮಾಡಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದಾರೆ. ಫಸ್ಟು ರಾಮಣ್ಣನ ಸಂಗೀತನ ಡ್ಯಾನ್ಸ್ ಮಾಡೋಕ್ಕೆ ಬಿಡ್ತಿದ್ದಾರೆ. ಸೊ ಒಂದು ಸ್ವಲ್ಪ ವಾಯ್ಸು ತುಂಬ ಕಿರಿಕಿರಿ ಅನ್ನಿಸ್ತಾ ಇರ್ಬೋದು. ಯಾಕೆಂದರೆ ನನಗೆ ತುಂಬಾ ನೆಗಡಿ ಆಗಿದೆ, ಗಂಟ್ಲಲ್ಲೆಲ್ಲ ಅಂದರೆ ಕಡಿತ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಮಾತಾಡೋಕ್ಕಾಗ್ತಿಲ್ಲ. ಆದರೂ ನೀವು ಅಡ್ಜಸ್ಟ್ ಮಾಡ್ಕೊತೀರಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಡ್ಯಾನ್ಸ್ನ ಶುರು ಮಾಡ್ತಿದ್ದಾರೆ. ಒಂದು ಅಪರೂಪದ ಅಂತೇಳಿ ಒಂದು ಸಾಂಗ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಯಾರ್ಯಾರು? ಸಂಗೀತ, ರಾಮಣ್ಣ ಇಬ್ಬರು ಕೂಡ. ಅವರೆಲ್ಲರೂ ಚಪ್ಪಳೆ ತೊಟ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಕೂತ್ಕೊಂಡು. ಅಂದರೆ ಇಲ್ಲಿ ನಿಂಗವಜ್ಜಿ, ಚಂದ್ರಿಕಾ ಮಾತ್ರ ಇರಲ್ಲ, ಅಷ್ಟೇ ಎಲ್ಲರೂ ಇರ್ತಾರೆ. ಸೊ ಫೈನಲಿ ಡ್ಯಾನ್ಸ್ ಮಾಡಿದ್ದು ಮುಗೀತು. ಅದಾದಮೇಲೆ ಇನ್ನೊಂದು ಜೋಡಿ ಯಾರಾದರೂ ಡ್ಯಾನ್ಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇವ್ರು ಕೂತ್ಕೊಂಡು ಆದಮೇಲೆ ಇನ್ಯಾರು ಇವಾಗ ನೆಕ್ಸ್ಟ್ ಜೋಡಿ ಡ್ಯಾನ್ಸ್ ಮಾಡೋದು ಅಂತ ಅಂದಾಗ ಸಂಗೀತ ಇದ್ಕೊಂಡು ಇನ್ಯಾರು? ಶ್ರವಣ ನೀನೇ ಕಣೋ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಹೇಳ್ತಾರೆ. ಅಕ್ಕ ಯಾಕಕ್ಕ ಈ ರೀತಿ ನನ್ನ ಮೇಲೆ ಡಿಪೆಂಡ್ ಆಗ್ತಾ ಇದೆಯಾ? ನಾನು ಮಾತಾಡ್ಸಿದ್ಕೆ ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿಯಾ ಅಂತೇಳಿ ಹೇಳಿದಾಗ, ಹೋಗು ಫಸ್ಟು ಡ್ಯಾನ್ಸ್ ಮಾಡೋಗು, ನೀನೇ ಇವಾಗ ಡ್ಯಾನ್ಸ್ ಮಾಡ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ. ಇನ್ನು ಫೈನಲಿ ಶ್ರವಣ್ ಆಯಿತು ಸಾಕು ಸಾಂಗು ನಚ್ಚಿ ಅಂತ ಹೇಳ್ಬಿಟ್ಟು ಒಂದು ತಂದೆ ಮಗಳಿರೋ ಸೆಂಟಿಮೆಂಟ್ ಸಾಂಗ್ನ ಹಾಕ್ಕೊಂಡು ಭೂಮಿನ ಹಿಡ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ತಂದೆ ಮಗಳು ಥರ ಡ್ಯಾನ್ಸು. ಸೊ ಇನ್ನೇನು ಶಾರದಾ ಕೂಡ ಅಲ್ಲೇ ಕೂತಿರ್ತಾರಲ್ವ. ಸೊ ಹಾಗಾಗಿ ಇನ್ನು ಅವ್ರ ಹತ್ರನೂ ಒಂದು ಸ್ವಲ್ಪ ಕೂತ್ಕೊಂಡು ತುಂಬ ಚೆನ್ನಾಗಿ ಒಂದು ತಂದೆ ಮಗಳು ಡ್ಯಾನ್ಸ್ನ ಅವರಿಬ್ಬರು ಕೂಡ ಮಾಡ್ತಾರೆ. ನಿಜವಾಗೂ ರಿಯಲಾಗಿ ಇವರಿಬ್ಬರು ತಂದೆ ಮಗಳು ಅಂತ ಸೀರಿಯಲಲ್ಲಿ ಗೊತ್ತಾಗಿದ್ದೀನಂತೂ ಧಮಾಕ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಪಡ್ತೀನಿ ನಾನಂತೂ. ಆದರೂ ಕೂಡ ಇದೊಂಥರ ಇಲ್ಲಿ ನಿಂಗವಜ್ಜಿಗೆಗೋಸ್ಕರ ತಂದೆ ಮಗಳು ಥರ ಪಾತ್ರ ಮಾಡ್ತಿದ್ದಾರೆ ಇಬ್ಬರು ಕೂಡ. ಆದರೂ ಇದು ಒಂಥರ ರಿಯಲ್ ಅಂತಲೇ ಅನ್ನಿಸ್ತಿದೆ, ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಇನ್ನೇನು ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದಾದಮೇಲೆ ಫೈನಲಿ ಅವಳು ಕೂಡ ಒಂದು ಕಿಸ್ ಮಾಡ್ತಾಳೆ ಅಪ್ಪನಿಗೆ. ಕಿಸ್ಸು ಅಪ್ಪನಿಗೆ ತಂದೆ ಪ್ರಕಾರ ಕಿಸ್, ಆಮೇಲೆ ಬೇರೆ ಥರ ತಿಳ್ಕೊಬೇಡಿ. ಇನ್ನೇನು ಶಾರದಾ ಕೂಡ ತುಂಬ ಖುಷಿ ಪಡ್ತಾರೆ ಅವರಿಬ್ಬರು ಡ್ಯಾನ್ಸ್ ಮಾಡಿದ್ದಕ್ಕೋಸ್ಕರ. ಇನ್ನೆಲ್ಲರೂ ಆಯಿತು. ಫೈನಲಿ ನನ್ನ ಚಿತ್ಕೊಂಡು ಮತ್ತೆ ಸ್ಟೆಪ್ ಯಾರು ಅಂತೇಳಿ ಕೇಳಿದಾಗ, ಇನ್ಯಾರು? ನೀನೇ ಇವಾಗ ಹೋಗಿ ಡ್ಯಾನ್ಸ್ ಮಾಡಬೇಕು, ಅಂಜನ ಕರ್ಕೊಂಡು ಅಂತ ಹೇಳ್ಬಿಟ್ಟು ರಾಮಣ್ಣ ಹೇಳ್ತಾರೆ. ಇನ್ನು ಫೈನಲಿ ಇವನು ಕೂಡ ಒಂದು ಡುವೆಟ್ ಸಾಂಗ್ ಇಬ್ಬರದು ಇತ್ತೀಚೆಗೆ ರಿಲೀಸ್ ಆಗಿದೆ. ಆ ಸಾಂಗ್ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ. ಫೈನಲಿ ಆ ಡ್ಯಾನ್ಸ್ಗೆ ಒಂದು ಸ್ಟೆಪ್ನ ಹಾಕ್ತಾರೆ ಅಂಜುನು ನಚ್ಚಿ ಇಬ್ಬರು ಕೂಡ. ಯಾಕೆಂದರೆ ಇವರಿಬ್ರು ಹೊಸ ಜೋಡಿಯಾಗಿರೋದ್ರಿಂದ ಇನ್ನೂ ಒಂದು ಸ್ಟೆಪ್ನ ಹಾಕಲೇಬೇಕಲ್ವ. ಸೊ ಹಾಗಾಗಿ ಒಂದು ಡುವೆಟ್ ಸಾಂಗ್ನೇ ಹಾಕ್ಕೊಂಡು ಇಬ್ಬರು ಕೂಡ ಡ್ಯಾನ್ಸ್ನ ಮಾಡ್ತಾರೆ. ಎಲ್ಲರೂ ಕೂಡ ಮನೆಯವರು ತುಂಬಾ ಖುಷಿಪಟ್ಟು ಚಪ್ಪಳೆನೇ ಹೊಡೆದ್ಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಅಷ್ಟರಲ್ಲೇ ನಿಂಗವಜ್ಜಿ ಬಂದುಬಿಡ್ತಾರೆ. ಏಯ್ ಸ್ಟಾಪ್ ಮಾಡ್ರೋ ಫಸ್ಟು ಅಂತ ಹೇಳ್ಬಿಟ್ಟು ಅಂತಾರೆ. ಇವ್ರು ಏನು ಮಾಡ್ತಾರೆ, ಎಲ್ಲರೂ ಕೂಡ ಫ್ಯಾಮಿಲಿಯವರು ಎದ್ಬಿಟ್ಟು ಒಂದು ಸ್ಟೆಪ್ನ ಹಾಕ್ತಾ ಇರ್ತಾರೆ. ಸಾರಿ, ನಿಂಗವಜ್ಜಿ ಇನ್ನೂ ಬಂದಿಲ್ಲ. ಇವರೆಲ್ಲರೂ ಸೇರಿ ಮಯೂರಿಗೆ ಕರ್ಕೊಂಡು ಎಲ್ಲರನ್ನೂ ಕೂಡ ಒಂದು ದೊಡ್ಡದಾಗಿ ಸ್ಟೆಪ್ನ ಹಾಕ್ತಾ ಇರ್ತಾರೆ. ಯಾವುದೋ ಒಂದು ಸುದೀಪ್ನ ಸಾಂಗು ಅಂತ ಅನಿಸುತ್ತೆ. ಸೊ ಅದೆಲ್ಲ ಆದಮೇಲೆ ನಿಂಗವಜ್ಜಿ ಬಂದು ಈಗ ತಡೆಯೋದು. ಚಂದ್ರಿಕಾ ಮಾತ್ರ ಹಿಂಗೆ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ಇವರೆಲ್ಲ ಒಂದಾಗೋದು ಅವಳಿಗೆ ಇಷ್ಟ ಇರಲ್ಲ. ಇವರೆಲ್ಲ ಒಂದಾಗ್ಬಿಟ್ರೆ ಆಸ್ತಿ ನನಗೆ ಸಿಗಲ್ಲ ಅನ್ನೋದು ಅವಳಿಗೆ ತುಂಬಾ ಇರುತ್ತೆ ಇದರಲ್ಲಿ. ಏನು ಡ್ಯಾನ್ಸ್ ನೀವೇ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದು ಇದು ಅಂತೇಳಿ ಇವರು ತುಂಬ ಟೆನ್ಷನ್ ಮಾಡ್ಕೋಬೇಕಾದಾಗ, ನಾನು ಬಿಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಆದರೆ ನನಗೆ ವಯಸ್ಸಾಗಿದೆ, ನನಗೇನು ಗೊತ್ತಾಗಲ್ಲ, ಹಾಗಾಗಿ ನನ್ನ ಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ನೀವೆಲ್ಲ ಅಂತ ಹೇಳಿದಾಗ ಇವರೆಲ್ಲ ಬಾಯಿ ಮೇಲೆ ಬೆರಳಿಕೊಂತಾರೆ. ಹಾಗಾದರೆ ನಮ್ಮ ಅಮ್ಮನಿಗೆ ಡ್ಯಾನ್ಸ್ ಮಾಡೋ ಇಷ್ಟ ಇದೆ ನಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು, ಅಜ್ಜಿ ಆಗಿದ್ರೆ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀರಾ ನೀವು ಅಂತೇಳ್ಬಿಟ್ಟು ನಚ್ಚಿ ತುಂಬ ಖುಷಿಯಿಂದ ಅವ್ರ ಅಜ್ಜಿನ ಮುದ್ದಾಡಿಕೊಂಡು ಡ್ಯಾನ್ಸ್ನ ಶುರು ಮಾಡ್ಕೊತಾಳೆ. ಯಾವುದೋ ಒಂದು ಸಾಂಗ್ನ ಹಾಕ್ತಾರೆ. ಫೈನಲಿ ಎಲ್ಲರೂ ಕೂಡ ಖುಷಿಯಿಂದ ರಾಧನ್ ಕೂಡ ಹೇಳ್ಕೊಂಡು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ನಚ್ಚಿನ ಕೂಡ ಕೈ ಹಿಡ್ಕೊಂಡು ನಿಂಗವಜ್ಜಿ ಡ್ಯಾನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಫೈನಲಿ ಚಂದ್ರಿಕಾ ಸುಮ್ಮನೆ ನಿಂತಿರ್ತಾಳೆ. ಚಂದ್ರಿಕಾನು ಕೂಡ ಹೇಳ್ಕೊಂಡು ತಾಯಿ ಮಗಳಿಬ್ಬರು ಕೂಡ ಡ್ಯಾನ್ಸ್ನ ಮಾಡ್ತಾರೆ. ಎಲ್ಲರೂ ಕೂಡ ಖುಷಿಯಾಗಿ ಎಲ್ಲ ಮುಗ್ದೋಗುತ್ತೆ. ಇನ್ನು ಅವ್ರ ಪಾಡಿಗೆ ಅವರು ಮಲ್ಕೊಳ್ಳೋಕ್ಕೆ ಅಂತ ರೂಮಿಗೆ ಹೋಗ್ತಾರೆ. ಒಂದು ಕಡೆ ಶಾರದಮ್ಮನೂ ಮತ್ತಿಲ್ಲಿ ಭೂಮಿಕಾ ಮತ್ತು ಶ್ರವಣ್ ಒಂದೇ ರೂಮಲ್ಲಿ ಮಲ್ಕೋಬೇಕಂತ ಹೇಳಿರ್ತಾರಲ್ವ ನಿಂಗವಜ್ಜಿ. ಸೊ ಬಂದ್ಬಿಟ್ಟು, ಸಾಹೇಬ್ರೆ ಮಲ್ಕೊಳಕ್ಕೆ ಬಂದ್ರಾ? ಸರಿ, ಆಗಿದ್ರೆ ನಾವು ಕೆಳಗಡೆ ಹೋಗಿ ನಾನು ಶಾರದಮ್ಮ ಮಲ್ಕೋತೀವಿ, ನೀವು ಏಲೇ ಮಲ್ಕೊಳ್ಳಿ, ನಿದ್ದೆ ಬಂದಿದೆಯೇ ಇಲ್ವಾ ನಿಮಗೆ ಅಂತ ಕೇಳಿದಾಗ, ಇಲ್ಲ ಭೂಮಿ, ಇಲ್ಲಿ ಯಾವುದಾದ್ರೂ ಸುತ್ತಮುತ್ತ ದೇವಸ್ಥಾನ ಇದೆಯೇನೋ, ಹೋಗ್ಬಿಟ್ಟು ಧ್ಯಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಏನು ಹೇಳ್ತೀರಾ ಸಾಹೇಬ್ರೆ ಅಂದಾಗ, ಮತ್ತು ಇನ್ನೇನಮ್ಮ ಭೂಮಿ, ಬೆಳಗಿಂದ ನಿಂಗವಜಿತ ಬೈಸ್ಕೊಂಡು ಬೆಳಗಿಂದ ಟ್ರಾವೆಲ್ ಮಾಡ್ಕೊಬಂದು ತುಂಬ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ಶ್ರವಣು. ಇನ್ನು ಫೈನಲಿ ಭೂಮಿ ಅಂತೂ
ಅಜಿತ್ನ ಮಿಸ್ ಮಾಡಿಕೊಂಡು ನೆನಪಿಸ್ಕೋತಾ ಇರ್ತಾಳೆ. ಅಂದರೆ ಅಜಿತ್ ಒಂದು ಮಾತಾಡಿರ್ತಾರೆ, ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಬರೋವರೆಗೂ, ಅಂದರೆ ಏನು ಬೇರೆ ಕಡೆ ನನ್ನ ಟ್ರಾನ್ಸ್ಫರ್ ಮಾಡಿದಾರಲ್ಲ ಅದೆಲ್ಲ ಮುಗಿಸ್ಕೊಂಡು ಬರೋವರೆಗೂ ನೀನು ಖಂಡಿತ ಮನೆ ಬಿಟ್ಟು ಹೋಗಬಾರ್ದು ಅಂತ. ಅದನ್ನು ನೆನಪು ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಅದನ್ನು ಶ್ರವಣ ನೋಡಿಬಿಟ್ಟು ಭೂಮಿ ಯಾಕಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇನಿಲ್ಲ ಸಾಹೇಬ್ರೆ, ನನಗೆ ಬೆಳಗಿಂದ ತುಂಬ ಬಿಸಿಲಾಯಿತು ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಉರಿತಾ ಇತ್ತು, ತಲೆನೋವು ಇತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಶ್ರವಣ ಇದ್ಕೊಂಡು ಹೊರ್ಗಡೆ ಇರಮ್ಮ ಅಂತೇಳಿ ಹೊರ್ಗಡೆ ಹೋಗ್ಬಿಟ್ಟು ಎಣ್ಣೆನ ತಂದು ಕೊಡ್ತಾನೆ. ಇದನ್ನು ಕಣ್ಣಿಗೂ ಕಾಲಿಗೂ ಕೈಗೆಲ್ಲ ಹಚ್ಕೊಂಡು ಮಲ್ಕೋ, ತುಂಬ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳ್ಬಿಟ್ಟು ಮಲ್ಕೋತಾನೆ. ಇನ್ನು ಫೈನಲಿ ಬೆಳಗ್ಗೆ ಆಗುತ್ತೆ, ಶ್ರೀರಾಮನವಮಿ ಆಗಿರುತ್ತೆ ಸೀರಿಯಲಲ್ಲಿ ಮಾತ್ರ. ಇನ್ನು ನೀರು ಕಾಯಿಸ್ತಾ ಇರ್ತಾನೆ ಹೊರ್ಗಡೆ ಶ್ರವಣು, ಒಂದು ಅಂಡೆನ ಇಟ್ಬಿಟ್ಟು. ನಿಂಗವಜ್ಜಿ ಹೊರ್ಗಡೆ ಬಂದ್ಬಿಟ್ಟು ಏನು ರಂಗೋಲಿ ಹಾಕಿಲ್ಲ, ಏನು ಹಾಕಿಲ್ಲ ಅಂಗಳದಲ್ಲಿ ಅಂತ ಹೇಳ್ಬಿಟ್ಟು ಅಂಜು ಅಂಜು ಅಂತ ಕಿರ್ಚ್ಕೋತಾರೆ ನಿಂಗವಜ್ಜಿ. ಅಂಜು ಓಡ್ ಬರ್ತಾಳೆ ಅಜ್ಜಿ ಅಜ್ಜಿ ಅಂತ. ಏನೇ ಈ ಅಂಗಳ ನೋಡಿದ್ರೆ ಹಿಂಗೆ ಅನ್ನಿಸ್ತಿದೆ ಅಂದಾಗ, ಏನು ಅಜ್ಜಿ ಅಂತ ಕೇಳ್ತಾಳೆ. ಅಲ್ಲ, ಒಂದು ರಂಗೋಲಿ ಹಾಕಿಲ್ಲ, ಏನು ಹಾಕಿಲ್ಲ ಅಂತ ಅಂದಾಗ, ಅಜ್ಜಿ ನನಗೆ ಅದೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಬರಲ್ಲ ಅಂದರೆ ಕಲ್ತ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು, ನೀನು ಇವಾಗ ಏನು ಮಾಡ್ತೀಯ ಗೊತ್ತಾ, ಅಲ್ಲಿ ಸಗಣಿ ಇದೆಯಲ್ಲ ಅಂಡೆ ಒಳಗಡೆ ಹಾಕಿ ನೀರೊಳಗಡೆ ಎಲ್ಲ ನೀರು ಚಿಮ್ಸ್ಬಿಡಿದೆ ಅಲ್ಕೋ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಹೇಳ್ತಾರೆ. ವಾಕು, ನಾನು ಸಗಣಿನ ಅದನ್ನೆಲ್ಲ ಮುಟ್ಟಲ್ಲ ಅಂತ ಅಂಜು ಹೇಳ್ತಾ ಇರ್ತಾಳೆ. ಚೆನ್ನಾಗಿ ಶ್ರವಣ ಪಕ್ಕದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ನಿಂಗವಜ್ಜಿ ಮಾಡಿಸ್ತಾಳೆ ಅಂತ ಹೇಳ್ಬಿಟ್ಟು, ಅಜ್ಜಿ ನಾನು ಅದನ್ನೆಲ್ಲ ಮಾಡಲ್ಲ ಅಜ್ಜಿ, ಈಗಲೇ ದೊಡ್ಡಪ್ಪನಿಗೆ ಹೇಳ್ಬಿಟ್ಟು ಇಲ್ಲೆಲ್ಲ ಸ್ಟೈಲ್ಸ್ ಹಾಕ್ಸ್ಬಿಟ್ಟು ಹಿಂಗೆ ಪೈಪ್ ತೊಗೊಂಡು ನೀರು ಬಿಟ್ಟರೆ ಮುಗ್ದೋಯ್ತು ಅಂದಾಗ, ಅಷ್ಟೊತ್ತಿಗೆ ಶ್ರೀರಾಮನವಮಿನೇ ಮುಗ್ದೋಗಿರುತ್ತೆ. ಅದೆಲ್ಲ ಮಾಡೋಷ್ಟರಲ್ಲಿ ಫಸ್ಟ್ ಇದನ್ನೆಲ್ಲ ಕಲಿಸ್ಬಿಟ್ಟು ಹಾಕ್ಬಾ, ನಾನು ಹೇಳ್ಕೊಡ್ತೀನಿ ಅಂತೇಳಿ ಅಜ್ಜಿ ಹೇಳ್ತಾರೆ. ಅಜ್ಜಿ ಇದನ್ನು ಮಾಡೋರು ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಅವ್ರನ್ನ ಕರಿತೀನಿ ಅಂತ ಹೇಳಿದಾಗ ಬೂ ಅಂತ ಹೇಳಕ್ಕೆ ಹೋಗಿ ಆಮೇಲೆ ಮನಸ್ವಿನಿ ಅಂತ ಕಿರ್ಚ್ಕೊತಾಳೆ. ಇನ್ನೇನು ಅವಳು ಕೂಡ ಏನು ಅಂಜು ಅಂತ ಬರ್ತಾಳೆ. ಬಂದ ತಕ್ಷಣವೇ ಫೈನಲಿ ಇದನ್ನೆಲ್ಲ ಇವಳೇ ಮಾಡೋದು, ರಂಗೋಲಿ ಹಾಕೋದಾಗಿರ್ಬೋದು, ಈ ಥರ ಸಗಣಿ ನೀರೆಲ್ಲ ಹಾಕಿ ಎಲ್ಲ ಮಾಡೋದೆಲ್ಲ ಇವಳೇ ಆಗಿರ್ತಾಳೆ. ಮನಸ್ವಿನಿ ಇದನ್ನೆಲ್ಲ ಮಾಡು ಅಂತ ಹೇಳಿದಾಗ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿದಾಗ, ನಾನು ನಿನಗೆ ಹೇಳಿದ್ದು ಅವಳಿಗೆ ಹೇಳು ಅಂತಲ್ಲ, ಬಟ್ ನೀನು ಈ ಕೆಲಸ ಮಾಡು ಅಂತೇಳಿ ನಿಂಗವಜ್ಜಿ ಎದುರಿಸ್ತಾರೆ ಅಂಜುಗೆ. ಅಜ್ಜಿ ಅವಳು ಫಾರಿನಲ್ಲಿ ಓದ್ಕೊಂಡು ಬಂದಿರೋದು, ಇಂಥ ಕೆಲಸನೆಲ್ಲ ಯಾವತ್ತೂ ಮಾಡಿಲ್ಲ ಅಂಜು, ನಾನೇ ಮಾಡ್ತೀನಿ ಅಂತ ಕೂಡ ಭೂಮಿ ಹೇಳ್ತಾಳೆ. ಆದರೆ ನಾನೀಗ ಕಲಿಸ್ತೀನಿ, ಅವಳು ಎಲ್ಲಿದ್ರು ಏನು ಮಾಡಿದ್ರೆ ಏನು, ಈ ಕೆಲಸ ಅವಳೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಒಂದೇ ಆಟ ಹಿಡಿದ್ಬಿಟ್ಟು ಅವಳ ಹತ್ರ ಡ್ರೆಸ್ ಇರುತ್ತಲ್ವ ಅದನ್ನು ಪ್ಯಾಂಟ್ ಒಳಗಡೆ ಸಿಕ್ಸ್ಬಿಟ್ಟು ಶುರು ಹಚ್ಕೊ ಅಂತ ಹೇಳ್ಬಿಟ್ಟು ಮಾಡಿಸ್ತಕ್ಕೆ ರೆಡಿ ಮಾಡ್ತಾರೆ. ಇನ್ನು ಫೈನಲಿ ಅದನ್ನೆಲ್ಲ ನೋಡಿ ನಗ್ತಾ ಇರ್ತಾನೆ ಶ್ರವಣನು ಭೂಮಿ ಇಬ್ಬರು ಕೂಡ. ಅವಳು ವಾಂತಿ ಮಾಡ್ಕೊಳ್ಳೋ ಥರ ಸಗಣಿನ ಎತ್ತೆತ್ತಿ ಹಾಕಿ ಕಲಿಸ್ತಾ ಇರ್ತಾಳೆ. ಶ್ರವಣ ಅದನ್ನು ನೋಡಿ ಸಖತ್ ನಗ್ತಾ ಇರ್ತಾನೆ. ಭೂಮಿನೂ ಅಷ್ಟೆಲ್ಲ ಒಂದು ಕಡೆ ಸ್ಮೈಲ್ ಕೊಡ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿಬಿಟ್ಟು. ಇನ್ನು ಅಂಜು ಕೈಲಿ ನೀಟಾಗೆಲ್ಲ ಸಗಣಿನೆಲ್ಲ ಕಲಿಸ್ಬಿಟ್ಟು ನೀಟಾಗೆಲ್ಲ ಸಗಣಿ ನೀರನ್ನ ಹಾಕಿಸ್ತಾಳೆ ಅಂಗಳದ ಮುಂದೆ. ಈ ಕೆಲಸನೆಲ್ಲ ಯಾರ್ಯಾರು ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ನಾವಂತೂ ಮಾಡಿದ್ದೀವಿ ನಾವು ಹಳ್ಳಿಲಿ ಬೆಳೆದಿರೋ ಹುಡುಗಿಯರೇನೆ. ಈಗಲೂ ಕೂಡ ನಮ್ಮಮ್ಮರು ಮನೆ ಮುಂದೆ ಸಗಣಿ ನೀರೇ ಹಾಕೋದು, ಯಾಕೆಂದರೆ ಹಳ್ಳೀಲಿ ಅದೊಂದು ತುಂಬ ಒಂದು ಕಳೆ ಅಂತಲೇ ಹೇಳ್ಬೋದು. ಮನೆ ಮುಂದೆ ಆ ರೀತಿ ಸಗಣಿ ನೀರು ಹಾಕ್ಬಿಟ್ಟು ರಂಗೋಲಿ ಒಯ್ದು ನನಗಂತೂ ತುಂಬಾ ಇಷ್ಟ. ನಮ್ಮೂರಲ್ಲಿ ಇವತ್ತಿಗೆ ಕೂಡ ಅದೇ ರೀತಿಯೇ ಮಾಡ್ತಾರೆ. ಸೊ ಯಾರ್ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಕಮೆಂಟ್ ಹಾಕಿ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಅವಳ ಹತ್ರ ಕೆಲಸ ಮಾಡಿಸ್ಬಿಡ್ತಾರೆ ನಿಂಗವಜ್ಜಿ. ಶ್ರವಣ ಬಾರ ಇಲ್ಲಿ ಅಂತೇಳಿ ನಿಂಗವಜ್ಜಿ ಶ್ರವಣನ ಕರೀತಾಳೆ. ಅತ್ತೆ ಏನತ್ತೆ ಅಂತೇಳಿ ಮುಂದೆ ಹೋಗಿ ನಿಂತ್ಕೊತಾನೆ. ನಿಂತ್ಕೊಂಡ ತಕ್ಷಣ ಒಂದೇ ಪ್ರಶ್ನೆ, ಇವಳು ನಿನ್ನ ಮಗಳೇನಾ, ಕರೆಕ್ಟಾಗಿ ಹೇಳು ಅಂತ ಹೇಳ್ಬಿಟ್ಟು ಪ್ರಶ್ನೆನ ಕೇಳೋಕ್ಕೆ ಶುರು ಮಾಡ್ತಾಳೆ. ಏನತ್ತೆ ಹಿಂಗೆ ಹೇಳ್ತಾ ಇದ್ರೆ, ನನ್ನ ಮಗಳೇನೇ ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ನನಗೆ ಯಾಕನೋ ಇವಳು ಏನಾಗಬೇಕು ಅಂಜು ಅಂತ ಅಂದಾಗ, ಅಕ್ಕದಂಗೆ ಯಾರಾಗಬೇಕು, ನನ್ನ ತಮ್ಮನ ಮಗಳವಳು ಅಂತ ಅಂದಾಗ, ಮತ್ತು ಅಶ್ವಿನಿ ಅಂತ ಕೂಕೊಂತಾಳೆ, ಅಕ್ಕ ಅಂತ ಕರಿಬೇಕಲ್ವಾ, ಆ ಸಂಸ್ಕಾರನ ಕಲಿಸ್ಬೇಕಿತ್ತು ನೀವು ಅಂದಾಗ, ಅವರಿಬ್ಬರು ಸೋಷಿಯಲಾಗಿ ಬೆಳ್ಕೊಂಡಿದ್ದಾರತ್ತೆ ಅಂತೇಳಿ ಹೇಳ್ತಾ ಇರ್ತಾನೆ. ಇನ್ನು ಫೈನಲಿ ಅಕ್ಕ ಅಂತ ಅನ್ನಿಸ್ಬಿಡ್ತಾಳೆ ಭೂಮಿಗೆ ನಿಂಗವಜ್ಜಿ. ಇನ್ನು ಬೆಳಗಾಗುತ್ತೆ, ಬಟ್ಟೆನೆಲ್ಲ ಹಾಕ್ಕೊಂಡು ಶ್ರವಣ ರೆಡಿ ಮಾಡಿಕೊಂಡು ಬಂದು ಭಾಳ ಬೇಜಾರು ಮಾಡಿಕೊಂಡು ಈ ನಿಂಗವಜ್ಜಿ ಕಾಟ ಯಾವಾಗ ತಪ್ಪುತ್ತೋ ಏನೋ, ನನಗೆ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫೈನಲಿ ಚಿಂತೆ ಮಾಡಿಕೊಂಡು ಶ್ರವಣ ಕೂತಿರ್ತಾನೆ. ಇನ್ನು ರಾಮಣ್ಣ ಬಂದ್ಬಿಟ್ಟು ಅದನ್ನು ಕಾಮಿಡಿ ಮಾಡಿಕೊಂಡು, ಯಾಕೋ ಶ್ರವಣ ಈ ರೀತಿ ಎದ್ರಕೊಂಡು ಕೂತಿದ್ದೀಯ ಅಂತ ಹೇಳ್ಬಿಟ್ಟು ಎದ್ಸ್ಬಿಟ್ಟು ಹಗ್ ಮಾಡ್ಕೊತಾನೆ ಒಂದ್ಸರಿ. ಅಲ್ಲ ನಿಮ್ಮ ಅಮ್ಮಂದು ಟಾರ್ಚರ್ನ ಯಾವ ಥರ ನೀವು ತೊಟ್ಕೊಂಡ್ರಿ ಬಾವ ಚಿಕ್ಕ ಹುಡುಗರಿಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಭೂಮಿ ಅದನ್ನೆಲ್ಲ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾಳೆ, ಅಂದರೆ ನಗ್ತಾ ಇರ್ತಾಳೆ. ಅತ್ತೆ ಬಂದರು ಅಂತ ಹೇಳ್ಬಿಟ್ಟು ಅಜ್ಜಿ ಬಂದ್ಲು ಅಂತ ಕಿರ್ಚ್ಕೋತಾಳೆ. ಎಲ್ಲಿ ಅಂತೇಳಿ ಶ್ರವಣ ತುಂಬ ಗಾಬರಿ ಪಟ್ಕೊಂಡು ಓಡೋಗ್ತಾ ಇರ್ತಾನೆ. ಆವಾಗ ಎಲ್ಲರೂ ನೋಡಿ ನಾನು ಆಡ್ಕೊಳಂಗಾದ್ರೆ ನೀವೆಲ್ಲರೂ ಕೂಡ ಜೀವ ಬಾಯಿ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ಅಂತೇಳಿ ಎದ್ರುಕೋತಾ ಇರ್ತಾನೆ ಶ್ರವಣ. ಇನ್ನು ಫೈನಲಿ ಎದ್ರುಕೋಬಿಡ ಕಣೋ ಅಂತ ಹೇಳ್ಬಿಟ್ಟು ರಾಮಣ್ಣ ಎತ್ಕೊಂಡು ಹಗ್ ಮಾಡ್ಕೊಳ್ತಾ ಇರ್ತಾನೆ. ಅದನ್ನು ನೋಡಿ ಭೂಮಿ ನಗ್ತಾ ನಿಂತಿರ್ತಾಳೆ. ಸೊ ಫೈನಲಿ ಇನ್ನು ಶ್ರವಣ ಸ್ವಲ್ಪ ಸಮಾಧಾನ ಆಗ್ತಾನೆ.
ಸಮಾಧಾನ ಆದಮೇಲೆ ಮತ್ತೆ ಎದುರಿಸ್ತಾಳೆ ಭೂಮಿ, ಅಜ್ಜಿ ಬಂದ್ಲು ಅಂತ ಹೇಳ್ಬಿಟ್ಟು ಮತ್ತೆ ಎದುರ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ರಾಮಣ್ಣ. ಎದುರ್ಕೊಳ್ಳೋಕ್ಕೆ ಶುರು ಮಾಡಿ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ನೀನು ನನ್ನ ಆಡ್ಕೊಳಂಗಾದೀಯ ನೀನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ತಾರೆ ರಾಮಣ್ಣನು ಹಾಗೆಯೇ ಭೂಮಿ ಶ್ರವಣು. ಈ ದೃಶ್ಯನ ನೋಡೋದೇ ಒಂದು ಖುಷಿ ಆಗ್ಬಿಡುತ್ತೆ ನನಗಂತೂ ನಿಜವಾಗೂ. ಅದಕ್ಕೆ ಹೇಳಿದ್ದು ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ಅವಳನ್ನ ಹಿಡ್ಕೊಂಡು ಆಟ ಆಡಿಸ್ತಾರೆ. ಇನ್ನು ಮತ್ತೆ ನಿಜವಾಗೂ ಬಂದರೂ ದೊಡ್ಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಕಿರ್ಚ್ಕೋತಾಳೆ. ಅವಾಗ ಓಡೋಗ್ಬಿಡ್ತಾನೆ ಶ್ರವಣ, ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಮತ್ತೆ ಭೂಮಿ ಶುರು ಮಾಡ್ಕೊತಾಳೆ ನಗಕ್ಕೆ. ಅಯ್ಯೋ ಬಾವಾ, ಇದನ್ನೆಲ್ಲ ಹೇಗೆ ತಡ್ಕೊಂಡಿದ್ದೀರಿ ಬಾವಾ, ಏನು ಅತ್ತೇದು ಇಷ್ಟೊಂದು ಕಾಟ ಆಗ್ಬಿಟ್ಟಿದೆಯಲ್ಲ ನನಗೆ ಅಂತೇಳಿ ಶ್ರವಣ ತುಂಬ ಚಿಂತೆ ಮಾಡ್ತಾ ಇರ್ತಾನೆ. ಏಯ್ ಏನು ಹೆದರ್ಕೋಬೇಡ ಸುಮ್ಮನಿರೋ, ಹಾಗೆ ಕಣ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಮತ್ತೆ ಭೂಮಿ ನಗ್ತಲೇ ನಿಂತಿರ್ತಾಳೆ. ಇನ್ನು ಮುಗೀತು ಅದೆಲ್ಲ. ಸೊ ಇಲ್ಲಿ ಒಂದು ಕಡೆ ಶಾರದಾಗೆ ನಿನಗೆ ಇವತ್ತು ಶ್ರೀರಾಮನವಮಿ ಅಲ್ವಾ, ನಿನಗೆಲ್ಲ ಹಳೆ ನೆನಪು ಬರಲಿ ಅಂಥೇಳಿ ಸೂರ್ಯದೇವನ್ನ ಬೇಡ್ಕೊತೀನಿ ಶಾರದಾ, ನಿನಗೆ ಬೇಗ ಹಳೆ ನೆನಪೆಲ್ಲ ವಾಪಸ್ ಬರಲಿ ಅಂಥೇಳಿ ನಿನ್ನ ಪರವಾಗಿ ನಾನು ಸೂರ್ಯದೇವನ್ನ ಬೇಡ್ಕೊತಿದ್ದೀನಿ ಅಂತ ನಿಂಗವಜ್ಜಿ ಶಾರದಾಗೆ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿ ಶ್ರವಣನು ರಾಮಣ್ಣ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಲ್ಲ ಇದು ನಮ್ಮಮ್ಮನೇ ಮಾತಾಡ್ತಿರೋದಂತ ರಾಮಣ್ಣ ಹೇಳಿದಾಗ, ರೀ ನಿಮ್ಮಮ್ಮನೇ ಮಾತಾಡ್ತಿರೋದ್ರಿ, ಏನು ಗೊತ್ತಾ ಅವ್ರು ಮೊದಲು ಹೀಗೆ ಇದ್ದಿದ್ದು, ಅದನ್ನು ನೀವು ಕಂಡಿಡ್ದಿಲ್ಲ ಅಷ್ಟೇ, ಅವ್ರಿಗೆ ಒಳ್ಳೆ ಬುದ್ಧಿನೇ ಇರೋದು ಅಂತ ಸಂಗೀತ ಹೇಳ್ತಾಳೆ. ಇನ್ನು ಶ್ರವಣ ಇಟ್ಕೊಂಡು ಒಂದು ಸೀರೆ ತಂದಿರ್ತಾನೆ ನಿಂಗವಜ್ಜಿಗೆ, ಅದನ್ನು ಕೊಡೋಕ್ಕೆ ಅಂತ ಹೋಗ್ತಾನೆ. ಬಟ್ ಅದನ್ನು ಇಸ್ಕೋತಾಳಿಲ್ಲ ಅಂಥೇಳಿ ನಾಳೆ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಮತ್ತು ಇನ್ನು ಏನೋ ಡೌಟ್ಸ್ ಇದ್ದರೆ ಖಂಡಿತ ನಾಳೆ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.